ಬಿ ಬಿ ಹೆಲ್ತ್ ಕೇರ್ ಸೆಂಟರ್ ಜಮಖಂಡಿ ಡಾಕ್ಟರ್ ಭಾಗ್ಯ ಮಾತಾಡ್ತಾ ಇದ್ದೀನಿ ರೀ. ಸೊ ನನ್ನ ಕಡೆ 3 ತಿಂಗಳು ಹಿಡ್ದು ಇಂಗ್ಲೇ ಮೇಡಮ್ ಬರ್ತಾರೆ ತೋರ್ಸಕ್ಕೆ. ಸೊ ಅವ್ರಿಗೆ ಪ್ರಾಬ್ಲಮ್ ಏನಂದ್ರೆ ನೀ ಜಾಯಿಂಟ್ ರೀ, ಬ್ಯಾಕ್ ಪೇನ್, ಆನಂತರ ಬಾಡಿ ಒಳಗೆ ಸುಸ್ತಾಗ್ತೈತ್ರಿ. ಆನಂತರ ಅವ್ರಿಗೆ ಉಗುರು ಸುತ್ತಾಗ್ತೈತ್ರಿ, ಮ್ಯಾಗ ಉಗುರು ಸುತ್ತ ಬ್ಲ್ಯಾಕ್ ಆಗ್ತೈತ್ರಿ. ಅವ್ರ ಮ್ಯಾಗನೂ ಪ್ರಾಬ್ಲಮ್ ಐತ್ರಿ. ಸೊ ಪ್ರಾಬ್ಲಮ್ ಇದ್ಮೇಲೆ ನನ್ನ ಕಡೆ ಬಂದ ತಕ್ಷಣ ಅವ್ರಿಗೆ ನಾ ಏನು ಮಾಡೀನಿ ರೀ, ಬಿ ಬಿ ಹೆಲ್ತ್ ಕೇರ್ದ ಪ್ರಾಡಕ್ಟ್ ಕೊಟ್ಟೀನಿ ರೀ, ನಾ ಆಯುರ್ವೇದಿಕ್ ಮೆಡಿಸಿನ್ ರೀ. ಆಯುರ್ವೇದಿಕ್ ಮೆಡಿಸಿನ್ ಕೊಟ್ಟು ಆಮೇಲೆ ಅವ್ರು ಕಪಿಲ್ ಥೆರಪಿ, ನೀ ಸ್ಟಿಕ್ ಮಸಾಜ್, ಆಯಿಲ್ ಮಸಾಜ್, ಆಮೇಲೆ ಖಾಸ್ ತಳಿ ಇವೆಲ್ಲ ಟ್ರೀಟ್ಮೆಂಟ್ ಕೊಟ್ಮೇಲೆ ಅವ್ರಿಗೆ ಪೂರಾ ಚಲೋ ರಿಸಲ್ಟ್ ಬಂದೈತ್ರಿ. ಸೊ ರಿಸಲ್ಟ್ ಬಂದೈತಿ, ಅವ್ರ ಬೈಲೇ ಒಂದು ಸತಿ ಕೇಳೋಣ್ರಿ ಇನ್ನೇನು ರಿಸಲ್ಟ್ ಬಂದೈತೆ ಅಂತ. ಸೊ ಇಲ್ಲದ ರೀ ಇಂಗಳಿಗೆ ಮೇಡಮ್, ನಮಸ್ಕಾರ ರೀ. ನೋಡಿ ಇಂಗ್ಳಿಗೆ ಮೇಡಮ್ ನಮಸ್ಕಾರ. ಕಟ್ಟಿಲ್ಲ ಮಾತಾಡ್ರಿ ಮೇಡಮ್, ಏನೇನು ತ್ರಾಸ ಇತ್ತು ರೀ ನಿಮಗೆ ಫಸ್ಟ್? ನನಗೆ ಮೊಣಕಾಲು ಇತ್ತು ರೀ, ಕಾಲು ಸುತ್ತು ಮೊಣಕಾಲು ಮತ್ತು ಉಗರ ಇದನ್ನು ಸುತ್ತ ಹಲ್ಲೆಲ್ಲ ಆಗ್ತಿತ್ತು ರೀ, ಅದನ್ನು ಸುಸ್ತಾಗೋದು ಇದನ್ನೈತಿ. ಮತ್ತು ಕಾಲು ಅಂದ್ರೆ ಕಾಯಮನ ಐತಿ, ಇದನ್ನು ಅನ್ನ ನಾವು ತೋರ್ಸೋಣ ಅಂದ್ರೆ ಎಲ್ಲ ಅವರು ಟ್ರೀಟ್ಮೆಂಟ್ ಎಲ್ಲ ಕೊಟ್ರೆ ಇದನ್ನು ಮಾಡಿದ್ರೆ ನನಗೆ 4-5 ದಿವಸ ಸ್ವಲ್ಪ ತ್ರಾಸ ಆಯ್ತು. ಆಮೇಲೆ ಬರ್ತಾ ಎಕ್ದಮ್ ಕಡಿಮೆ ಆಯ್ತು. ಅವ್ರು ಗುಳಿಗಿನೂ ಕೊಟ್ರೆ ಎಲ್ಲ ಇದನ್ನು ಕಡಿಮೆ ಆಯ್ತು ರೀ. ಉಗರ್ ಸುತ್ತಿಂದ ಎಲ್ಲ ಕಡಿಮೆ ಆಯ್ತು ರೀ. ಅದನ್ನು ಇದಕ್ಕಿಂತ ಮೊದಲು ಎಲ್ಲಿ ತೋರಿಸಿದ್ರು ಮೇಡಮ್? ನಾ ಎಲ್ಲ 4-5 ಡಾಕ್ಟರ್ ಕಡೆ ತೋರಿಸೀನಿ, ಖರೆ ಏನೂ ನನಗೆ ಕಡಿಮೆ ಅನ್ಸಿಲ್ಲ. ಕಡಿಮೆ ಆಗೈತಿ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ? 1 ವರ್ಷ ಆಯ್ತು ರೀ. ಸ್ವಲ್ಪ ಬಿದ್ದಿದ್ದೀನಿ, ನೀವ ಆಯ್ತು ಬಿದ್ದಿದ್ದು ಎಲ್ಲ ಇದನ್ನು ತೋರಿಸೀನಿ ರೀ. ಖರೆ 4-5 ಡಾಕ್ಟರ್ ಅದು ಬೆಳಗಾವಿ ಜಮಖಂಡಿದಾಗನು ತೋರಿಸೀನಿ ಎಲ್ಲ ಇದನ್ನು. ಫಿಸಿಯೋಥೆರಪಿ ಅನ್ನೋದು ನಾ ಭಾಗ್ಯನ ಕಡೆನೂ ಬಂದಿದ್ದೀನಿ. ನನ್ನ ಗೆಳತಿ ಹೇಳಿದ್ಲ, ಹೋಗಿ ಬರ್ರಿ ಭಾಳ ಚಲೋ ಅದಾಳ್ರಿ, ಇದನ್ನು ಮಾಡ್ಕೊರಿ ಅನ್ನೋಣ. ನಾ ಬಂದ ಒಳಗೆ ಒಂದು 8-10 ದಿವ್ಸನಾಗ ನನಗೆ ಆರಾಮಾಗಿತ್ತು. ಆ ಗುಳಿಗೆ ತಗೊಳ್ಳೋಣ ಇದನ್ನು. ಮತ್ತು ಆ ಗುಳಿಗೆ 3 ತಿಂಗಳದ ತಗೋರಿ ಅಂದ ಬೆಳಗ್ಗೆ ನಾ 3 ತಿಂಗಳ ಆತ್ರಿ. ಈಗ ಎಕ್ದಮ್ ಆರಾಮಾಗಿತ್ತು. ನಿಮ್ಮ ಮೊದಲಿನ ಡಾಕ್ಟ್ರ್ ಏನು ಹೇಳಿದ್ರಿ ನಿಮಗೆ? ಏನಂದ್ರೆ ಇದ್ರದಾಗ ಇದನ್ನೇ ಅವಿಲನ ಇಲ್ಲ ಅಂದ್ರೆ ಜಲ್ಲೇ ಇಲ್ಲ, ಒಟ್ಟು ಅದ್ರದಾಗ ಇದನ್ನಿಲ್ಲ. ನೀವು ಕಾಲು ಮಳ್ಸಾಕ್ ಹೋಗ್ಬೇಕ್ರಿ, ಒಟ್ಟು ತಳಕ್ ಕೂಡ್ಬೇಕ್ರಿ. ಇದನ್ನ ಉದ್ದಕ್ಕೆ ಮಾಡ್ರಿ, ಇಲ್ಲಾಂದ್ರೂ ಮಡಚಬೇಡ್ರಿ, ಮೇಲೆ ಕುರ್ಚಿ ಮೇಲೆ ಕೊಡ್ರಿ. ಹಿಂಗಾದ್ರೆ ಹ್ಯಾಂಗ್ ನಡಿಬೇಕ್ರಿ ಇದನ್ನ ಅಂತಕೇಶಿ ನಾವು ಭಾಳ ವಿಚಾರನಾಗ ಬಿದ್ದಿದ್ವಿ. ಆಮೇಲೆ ಗೆಳತಿ ಹೇಳಾನ ನಮ್ಮ ಇಂಟ್ರೊಡಕ್ಷನ್ ನಿಮ್ಮ ಫ್ರೆಂಡ್ ಮಾಡ್ಕೊತಾರೆ ನಮ್ಮ ಸೆಂಟರ್. ನಿಮ್ಮ ಇದನ್ನ ಗೆಳತಿ ನನ್ನ ಗೆಳತಿ ಮಾಡಿಕೊಟ್ಟಾರಿ. ಅದನ್ನ ನನಗೆ ಭಾಳ ಚಲೋ ರಿಸಲ್ಟ್ ಬಂದೈತೆ. ಓಕೆ, ನಿಮ್ಮ ಮೊಮ್ಮಗಳಿಗೆ ತೋರಿಸಿರಲ್ಲ? ತೋರಿಸಿದ್ರಿ, ಆಕಿಗೆ ಆರಾಮಾಗೈತೆ ರೀ. ಆಕಿದ ಕಾಲು ಸ್ವಲ್ಪ ಇದನ್ನಾಗಿತ್ತು ರೀ, ಮತ್ತು ಭಾಳ ಇದನ್ನ ಆತ್ರಿ. ಮತ್ತು ಚಲೋ ಆಗ್ತದೆ ತಾನ ಇದನ್ನು ಮಾಡೋಣ, ಚಲೋ ಆಗ್ತದೆ. ಓಕೆ, ಇವಾಗ ನಮ್ಮ ಬಿ ಬಿ ಹೆಲ್ತ್ ಕೇರ್ ಆಯುರ್ವೇದಿಕ್ ಪ್ರಾಡಕ್ಟ್ ತಗೋತಿರಲ್ಲ ನೀವು, ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಐತ್ರಿ ನಿಮಗೆ? ಏನೂ ಆಗಿಲ್ಲ. ಏನೂ ಆಗಿಲ್ಲ. ಏನೂ ಆಗಿಲ್ಲ. ಓಕೆ, ಇವಾಗ ಬೇರೆದವ್ರು ಯಾರ್ಯಾರು ಪೇಷಂಟಿಗೆ ನೀವು ತೊಗೋಬೇಕಂತ ಹೇಳ್ತಿರಲ್ಲ, ಅವ್ರ ಒಪಿನಿಯನ್ ಏನು ಹೇಳ್ತೀರಿ ನೀವು? ಏನು ಚಲೋ ಐತೆ ಅಂತ ಹೇಳವ್ರು. ನನಗೆ ಚಲೋ ಆಗೈತೆ ಅಂದ್ರೆ ಒಳಗೆ ಅವ್ರಿಗೇನ ಅದೇ ಹೇಳವ್ರು ನಾವು. ಓಕೆ, ನಾವು ಇದನ್ನು ವಿಡಿಯೋ ಮಾಡೋದು ಏನು ಮುಖಾಂತರ ಅಂದ್ರೆ ಅದಕ್ಕೆ ಮೌತ್ ಪಬ್ಲಿಸಿಟಿ ಜಾಸ್ತಿ ಮಾಡಾಕ್ತೀವಿ. ಸೊ ಪೇಷಂಟ್ ಏನು ರಿಸಲ್ಟ್ ಬರ್ತಾವಲ್ಲ, ರಿಸಲ್ಟ್ ಮುಖಾಂತರ ವಿಡಿಯೋ ಮಾಡಿ ಹಾಕಾಕತ್ತೀವಿ ನಾವು. ಸೊ ಪೇಷಂಟಿಗೆ ಸಾಕಷ್ಟು ಪೇಷಂಟ್ ಎಲ್ಲ ಕಡೆ ತೋರಿಸಿ ಬಂದಿರ್ತಾರೆ, ಅವ್ರಿಗೆ ರಿಸಲ್ಟ್ ಬಂದಿರೋಂಗಿಲ್ಲ. ಸೊ ಕೆಲವ್ರಿಗೆ ಯಾರ್ಯಾರು ರಿಸಲ್ಟ್ ಬಂದಿರ್ತೈತಲ್ರಿ ಅವ್ರದ್ದೆಲ್ಲ ಮುಖಾಂತರ ನಾವು ಪಬ್ಲಿಸಿಟಿ ಮಾಡಾಕತ್ತೀವಿ ರೀ. ಪ್ರತಿಯೊಬ್ಬರಿಗೂ ಇದು ಮನಿಗೂ ಹೋಗಿ ತಲುಪಬೇಕ್ರಿ ಅಂತಂದ್ರೆ. ಸೊ ನಿಮ್ಮ ಒಪಿನಿಯನ್ ಅಂತ ಸೈಡ್ ಎಫೆಕ್ಟ್ ಏನೂ ಇಲ್ಲ? ನಿಮ್ಗೇನು ತ್ರಾಸ ಆಗಿಲ್ಲಲ್ರಿ? ಏನೂ ಇಲ್ಲ. ನಿದ್ದೆದು ಕರೆಕ್ಟ್ ಆಗ್ತೈತ್ರಿ? ಕರೆಕ್ಟ್ ಆಗ್ತೈತೆ. ಓಕೆ, ಥ್ಯಾಂಕ್ ಯು. ಭಾಳ ಚಲೋ ಆಗೈತೆ. ಥ್ಯಾಂಕ್ ಯು ಸೊ ಮಚ್ ರೀ. ನಿಮಗೆ ಹೇಳ್ಬೇಕು, ಆರಾಮಾಗಿತ್ತು.